ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಈ ಮನುಷ್ಯನಿಂದಾನೇ ಗುಂಡಿ ತೋಡಿದ ಹಣ ವಸೂಲಿ ಮಾಡಿ ಅಷ್ಟಷ್ಟು ಗುಂಡಿ ತೋಡಿ ಪರಿಸರ ನಾಶ ಕೂಡ ಆಗಿದೆಯಲ್ಲ, ಅಲ್ಲಿ ಆ ಹಣವನ್ನ ಈ ಮನುಷ್ಯನಿಂದಾನೇ ವಸೂಲಿ ಮಾಡಿ ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ದೂರುದಾರ ಚಿನ್ನಯ್ಯ ಆಸ್ತಿ ಏನೆಲ್ಲ ಇದೆಯೋ ಅದೆಲ್ಲ ಮುಟ್ಟುಗೋಲು ಹಾಕೊಳ್ಳಿ ಅಂತ ಹಿಂದೂಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೂಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಹಾಗಂತ ಧರ್ಮಸ್ಥಳದಲ್ಲಿ ಅಯ್ಯಪ್ಪ ಭಕ್ತರು, ಧರ್ಮಸ್ಥಳ ಭಕ್ತರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಸದ್ಯ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟನ್ನು ಪಡಿತಾ ಇರುವಂಥದ್ದು. ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಒಂದಿಷ್ಟು ಆರೋಪವನ್ನು ಮಾಡಿರೋದ್ರಿಂದ ಅಂದರೆ ತುಮಕೂರು, ಬೆಂಗಳೂರು ಗ್ರಾಮಾಂತರಗಳಿಂದ ಈಗ ಭಕ್ತರು ಬರ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇವರು ಸ್ವಾಮಿ ಶರಣಮಯ್ಯಪ್ಪ ಸಂಸ್ಥೆ ಅಂದರೆ ಈ ಒಂದು ಸ್ವಾಮಿ ಅಯ್ಯಪ್ಪನ ಏನೋ ಸಂಘಟನೆ ಇದೆ, ಅದರ ಮುಖಾಂತರ ಧರ್ಮಸ್ಥಳಕ್ಕೆ ಬಂದಿರುವಂಥದ್ದು. ನೂರಾರು ಜನ ಈಗ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆಯಲಿಕ್ಕೆ ಬಂದಿದ್ದಾರೆ. ಇವರ ಧಾರ್ಮಿಕ ಭಾವನೆಗಳಿಗೆ ಯಾವ ರೀತಿಯಲ್ಲಿ ಧಕ್ಕೆ ಆಗಿದೆ ಅಂತ ಅವ್ರನ್ನೇ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಪ್ರಮುಖವಾಗಿ ಇಲ್ಲಿ ನಡೀತಿರುವಂಥ ಘಟನೆಗಳನ್ನು ತಾವೆಲ್ಲ ಗಮನಿಸಿದಿರಿ, ಏನು ಹೇಳ್ತೀವಿ ಸರ್ ಈ ಬಗ್ಗೆ? ಸ್ವಾಮಿ ಶರಣಂ. ನಾನು ಕೃಷ್ಣ ಅಂತೇಳಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂನ ದಕ್ಷಿಣ ಮಧ್ಯ ಪ್ರಾಂತೀಯ ಕಾರ್ಯದರ್ಶಿ. ನಿನ್ನೆಯಿಂದ ಇಲ್ಲಿ ಸಾಕಷ್ಟು ಪ್ರತಿಭಟನೆಗಳಾಗ್ತಾ ಇದೆ. ನಿನ್ನೆ ಆದಂಥ ಘಟನೆ ನೋಡಿ ನಾವು ಈಗಾಗಲೇ ಸುಮಾರು 13 ದಿವಸದಿಂದನೂ ಸಹ ಜನಾಗ್ರಹ ಸಭೆ ಅಂತ ಹೇಳಿ ಇಡೀ 31 ಜಿಲ್ಲೆಯಲ್ಲೂ ನಮ್ಮ ಟಿ ಬಿ ಶೇಖರ್ ಸ್ವಾಮಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ಕೊಂಡ್ವಿ. ಇವತ್ತು ನಿನ್ನೆ ಸಮಾಧಾನ ಆಗಿದೆ. ಆದರೂ ಸಹ ಈ ಒಂದು ಧರ್ಮ ರಕ್ಷಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೆಲ್ಲ ಒಂದು 3,000 ಜನ ನಾವು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಉಡುಪಿ, ಮಂಗಳೂರು, ಬೆಳ್ತಂಗಡಿಯ ಎಲ್ಲ ಪದಾಧಿಕಾರಿಗಳು ಬೆಂಗಳೂರು, ತುಮಕೂರಿಂದ ಬಂದಿದ್ದೇವೆ. ಇವಾಗ ಧರ್ಮಾಧಿಕಾರಿಗಳನ್ನು ನಾವು ಭೇಟಿ ಮಾಡೋರಿದ್ದೇವೆ. ಈ ಒಂದು ಏನು ಪುಣ್ಯಕ್ಷೇತ್ರದಲ್ಲಿ ನಿನ್ನೆ ಆಗಿರತಕ್ಕಂಥ ಘಟನೆ ನೋಡಿ ಇಡೀ ಸಮಾಜ, ಇಡೀ ಹಿಂದೂ, ಇಡೀ ಕರ್ನಾಟಕದ ಎಲ್ಲರೂ ಭಾರಿ ಖುಷಿಯಾಗಿದ್ದಾರೆ. ಈಗ ಎಲ್ಲ ಇಲ್ಲಿಗೆ ಬಂದು ಧರ್ಮಾಧಿಕಾರಿಗಳನ್ನು ಕಂಡು ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅನ್ನೋ ಘೋಷಣಾ ವಾಕ್ಯದೊಂದಿಗೆ ಎಲ್ಲ ಬರ್ತಾ ಇದ್ದಾರೆ. ಅದನ್ನು ನಾವು ಎಷ್ಟು ವರ್ಷದಿಂದ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀರಿ, ನಿಮ್ಮ ಧಾರ್ಮಿಕ ಭಾವನೆ ಯಾವ ರೀತಿ ಧಕ್ಕೆ ಆಗಿದೆ ಅಂತ? ನಾನು ಸುಮಾರು ನನ್ನ ವರ್ಷ ಈಗ ಅದರ 67-68 ಸುಮಾರು 50 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ ಅಗಾಧವಾದಂಥ ಆಘಾತ ಆಗಿತ್ತು. ಇಲ್ಲಿ ಏನೂ ನಡೆದಿರಲ್ಲ, ಆದರೂ ಸಹ ಸುಳ್ಳು ಕಥೆಗಳನ್ನು ಕಟ್ಟಿ ಈ ಪ್ರಕಾರವಾಗಿ ಧರ್ಮಸ್ಥಳ ಮತ್ತು ಸನಾತನ ಧರ್ಮವನ್ನು ಅವಹೇಳನ ಮಾಡಬೇಕು ಅಂತ ಈ ಕಮ್ಯುನಿಸ್ಟ್ ಯಾರು ಇದ್ದಾರೆ ಅವರು ಏನು ಮಾಡ್ತಾಯಿದ್ರು ಅದನ್ನು ನೋಡಿ ನಮಗೆ ನೋವಾಗಿತ್ತು. ನಿನ್ನೆಯಿಂದ ನಮಗೆ ಸಮಾಧಾನ ಆಗಿದೆ. ಇವತ್ತು ನೋಡಿ ಸಾಕಷ್ಟು ಲಕ್ಷಾಂತರ ಜನ ಇವತ್ತು ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಇದೇ ಸಾಕ್ಷಿ. ಅಣ್ಣಪ್ಪ ಸ್ವಾಮಿ ಇರೋದು ಧರ್ಮಸ್ಥಳ ಕ್ಷೇತ್ರದಲ್ಲಿ, ಮಂಜುನಾಥ ಸ್ವಾಮಿ ಇರೋದು ಧರ್ಮಸ್ಥಳ ಕ್ಷೇತ್ರದಲ್ಲಿ, ಕಾವಂದ್ರಿ ಇರೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾಗಿ ನಿನ್ನೆಯಿಂದ ಎಲ್ಲ ಹೊರಗಡೆ ಬಂದಿದೆ ಅಂತ ನಾನು ಅದು ಭಾವಿಸ್ತಾ ಇದ್ದೀನಿ. ಮುಸುಕುದಾರಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಗಡು ಕೆಲಸ ಮಾಡ್ತಾ ಇದ್ದಾನೆ, ಈ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಮುಸುಕುದಾರಿ ಮತ್ತು ಅದರ ಹಿಂದೆ ಯಾರ್ಯಾರು ಇದ್ದಾರೆ ಅದು ಎಲ್ಲ ನಾವು ಗಮನಿಸ್ತವೇ ಇದ್ದೇನೆ. 13 ವರ್ಷದಿಂದ ಏನೇನು ನಡೀತಾ ಉಂಟು ಷಡ್ಯಂತ್ರ. ಇದು ಮಾತ್ರ ಅಲ್ಲ, ಈ ದೇವಸ್ಥಾನಕ್ಕೆ ಮಾತ್ರ ಅಲ್ಲ, ಶಬರಿಮಲೆಗೆ, ಕಾಶಿ, ತಿರುಪತಿ, ಹೀಗೆ ಒಂದೊಂದು ಧರ್ಮಕ್ಕೆ ನಡೀತಾನೇ ಉಂಟು, ನೋಡ್ತಾನೇ ಇದ್ದೇವೆ. ನಮ್ಮ ತಾಳ್ಮೆ ಎಲ್ಲಿವರೆಗೆ ಅಂದರೆ ನೋಡ್ತೇವೆ. ನಮ್ಮ ತಾಳ್ಮೆ ಅದು ಕಟ್ಟು ಆಯ್ತಂದರೆ ಮತ್ತೆ ಯಾರು ಹಿಂದೂ ಧರ್ಮದ ಎದುರಿಗೆ ಯಾರು ನಿಲ್ಲಕ್ಕೂ ಇಲ್ಲ ಇಲ್ಲಿ. ಆ ಥರ ನಮ್ಮ ಹೋರಾಟ ಸಹ ಉಂಟು. ಆದರೆ ನಮ್ಮ ಈ ಅಯ್ಯಪ್ಪ ಸೇವಾ ಸಮಾಜ ಇಂದ ನಾವು ನೋಡ್ತಾನೆ ಇದ್ದೇವೆ. ನಮಗೆ ಇವತ್ತು ವೀರೇಂದ್ರ ಹೆಗಡೆ ಅವರು ನಮ್ಮ ಮಹಾ ಪೋಷಕರು ಅಯ್ಯಪ್ಪ ಸೇವಾ ಸಮಾಜ. ನಾವು ಇಡೀ ಜಿಲ್ಲೆಯಲ್ಲಿ ನಾವು ಇವತ್ತು ಒಟ್ಟಾಗಿ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಹಾಗೂ ಎಲ್ಲ ಅಯ್ಯಪ್ಪ ಸೇವಾ ಭಕ್ತರು 3,000 ಜನ ನಾವು ಇವತ್ತು ಒಟ್ಟಾಗಿದ್ದೇವೆ ಇಲ್ಲಿ. ಅಂದರೆ ನಮ್ಮ ಧರ್ಮ ನಮಗೆ, ಇನ್ನೊಬ್ಬರ ಧರ್ಮ ಇನ್ನೊಬ್ಬರಿಗೆ, ನಮ್ಮ ಧರ್ಮಕ್ಕೆ ಯಾರೂ ನೀವು ಮಾತಾಡಲಿಕ್ಕೆ ಪ್ರವೇಶ ಮಾಡಬೇಡಿ. ಇದನ್ನು ನಾವು ನೇರವಾಗಿ ಹೇಳ್ತಾ ಇದ್ದೇವೆ. ಇನ್ನು ಹೀಗೆ ನೀವು ನಡೀತಾ ಇದ್ದರೆ ಇನ್ನು ಮುಂದಿನ ದಿನದಲ್ಲಿ ಅದು ಏನೋ ಅದನ್ನು ಹೂವೆ ಮಾಡಲಿಕ್ಕೂ ಮಿಗಿಲಾಗಿ ನಾವು ಅದನ್ನು ಹೋರಾಟ ಕೊಡ್ತೇವೆ. ಈಗ ಪ್ರಮುಖವಾಗಿ ಏನಂದರೆ ಇಂಥ ನಮ್ಮ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಇಂಥ ಒಂದಿಷ್ಟು ಆರೋಪಗಳು ಬರ್ತಾ ಇರುವಂಥದ್ದು. ಈ ಒಂದೆರಡು ದೇವಸ್ಥಾನ ಆಯ್ತು, ಈಗ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂಥವ್ರಿಗೆ ಇಡೀ ನಮ್ಮ ಸಮಾಜ, ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತೀವಿ ನಾವು. ತಕ್ಕ ಶಿಕ್ಷೆಯನ್ನು ಅವರು ಇನ್ನು ಮುಂದೆಂದು ನಮ್ಮ ಧರ್ಮಸ್ಥಳವಾಗಲಿ, ನಮ್ಮ ವೀರೇಂದ್ರ ಹೆಗಡೆ ಅವರಿಗೆ ಮೇಲಾಗಲಿ, ಮಂಜುನಾಥನ ಮೇಲಾಗಲಿ, ಅವರೇನಾದರೂ ಮುಂದೆ ಬಂದಿದ್ದೇ ಆದರೆ ಅದು ಮುಂದೆ ನಡೆಯುವಂಥದ್ದು ಬಹಳ ಕಠೋರವಾದಂಥ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ಇದನ್ನು ಅವರು ಎಚ್ಚೆತ್ತುಕೊಳ್ಬೇಕು. ಮತ್ತು ಇದಕ್ಕೆ ಸರ್ಕಾರ ಎಲ್ಲೋ ಹಿಂದಿನಿಂದ ಕುಮ್ಮಕ್ಕು ಕೊಡ್ತಾ ಇದೆ. ಆ ಸರ್ಕಾರಕ್ಕೂ ನಾನು ಎಚ್ಚರಿಕೆ ಕೊಡ್ತೀನಿ, ಬೇಡ, ನಮ್ಮ ಧರ್ಮಕ್ಕೆ ನೀವು ಬರಬೇಡಿ. ನಾವು ಯಾರಿಗೂ ನಾವು ತೊಂದರೆ ಕೊಡೋರಲ್ಲ. ನಾವು ಹಿಂದೂಗಳು ಶಾಂತಿಯನ್ನು ಪ್ರತಿಪಾದನೆ ಮಾಡತಕ್ಕಂಥವ್ರು. ನಮ್ಮ ಶಾಂತಿಗೆ ನೀವು ಭಂಗ ತರಬೇಡಿ. ನಮ್ಮನ್ನು ತಾಳ್ಮೆಯನ್ನು ದಯವಿಟ್ಟು ತಾವು ಯಾರನ್ನು
ನಾವು ಪರೀಕ್ಷೆ ಮಾಡಬೇಡಿ. ನಮ್ಮ ತಾಳ್ಮೆ ಮೀರಿದರೆ ಮುಂದೆ ನಡೆಯುವಂಥದ್ದು ಅದು ಇಡೀ ಪ್ರಪಂಚ ನೋಡ್ತದೆ. ಬರೀ ದೇಶ ಅಲ್ಲ, ಕರ್ನಾಟಕವಲ್ಲ, ಇಡೀ ವಿಶ್ವ ಈ ನಮ್ಮ ಹಿಂದೂ ಧರ್ಮಕ್ಕೆ ಯಾರು ಕುಚೋದ್ಯತೆ ಮಾಡಿದ್ದಾರೆ, ಧಕ್ಕೆ ತಂದಿದ್ದಾರೆ, ನಮ್ಮ ಧರ್ಮಕ್ಕೆ ವಿರೋಧವಾಗಿ ಮಾಡಿದ್ದಾರೆ, ಅವರಿಗೆಲ್ಲ ನಾವು ತಕ್ಕ ಉತ್ತರವನ್ನು ಕೊಡ್ತೇವೆ. ಇನ್ನು ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಈ ಮನುಷ್ಯನಿಂದಾನೇ ಗುಂಡಿ ತೋಡಿದ ಹಣ ವಸೂಲಿ ಮಾಡಿ ಅಷ್ಟಷ್ಟು ಗುಂಡಿ ತೋಡಿ ಪರಿಸರ ನಾಶ ಕೂಡ ಆಗಿದೆಯಲ್ಲ ಅಲ್ಲಿ, ಆ ಹಣವನ್ನ ಈ ಮನುಷ್ಯನಿಂದಾನೇ ವಸೂಲಿ ಮಾಡಿ ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ದೂರುದಾರ ಚಿನ್ನಯ್ಯ ಆಸ್ತಿ ಏನೆಲ್ಲ ಇದೆಯೋ ಅದೆಲ್ಲ ಮುಟ್ಟುಗೋಲು ಹಾಕೊಳ್ಳಿ ಅಂತ ಹಿಂದೂಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೂಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಹಾಗಂತ ಧರ್ಮಸ್ಥಳದಲ್ಲಿ ಅಯ್ಯಪ್ಪ ಭಕ್ತರು, ಧರ್ಮಸ್ಥಳ ಭಕ್ತರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಸದ್ಯ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟನ್ನು ಪಡಿತಾ ಇರುವಂಥದ್ದು. ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಒಂದಿಷ್ಟು ಆರೋಪವನ್ನು ಮಾಡಿರೋದ್ರಿಂದ ಅಂದರೆ ತುಮಕೂರು, ಬೆಂಗಳೂರು ಗ್ರಾಮಾಂತರಗಳಿಂದ ಈಗ ಭಕ್ತರು ಬರ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇವರು ಸ್ವಾಮಿ ಶರಣಂ ಅಯ್ಯಪ್ಪ ಸಂಸ್ಥೆ ಅಂದರೆ ಈ ಒಂದು ಸ್ವಾಮಿ ಅಯ್ಯಪ್ಪನ ಏನೋ ಸಂಘಟನೆ ಇದೆ, ಅದ್ರ ಮುಖಾಂತರ ಧರ್ಮಸ್ಥಳಕ್ಕೆ ಬಂದಿರುವಂಥದ್ದು. ನೂರಾರು ಜನ ಈಗ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆಯಲಿಕ್ಕೆ ಬಂದಿದ್ದಾರೆ. ಇವರ ಧಾರ್ಮಿಕ ಭಾವನೆಗಳಿಗೆ ಯಾವ ರೀತಿಯಲ್ಲಿ ಧಕ್ಕೆ ಆಗಿದೆ ಅಂತ ಅವ್ರನ್ನೇ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಪ್ರಮುಖವಾಗಿ ಇಲ್ಲಿ ನಡೀತಿರುವಂಥ ಘಟನೆಗಳನ್ನು ತಾವೆಲ್ಲ ಗಮನಿಸಿದಿರಿ, ಏನು ಹೇಳ್ತೀವಿ ಸರ್ ಈ ಬಗ್ಗೆ? ಸ್ವಾಮಿ ಶರಣಂ. ನಾನು ಕೃಷ್ಣ ಅಂತೇಳಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂನ ದಕ್ಷಿಣ ಮಧ್ಯ ಪ್ರಾಂತೀಯ ಕಾರ್ಯದರ್ಶಿ. ನಿನ್ನೆಯಿಂದ ಇಲ್ಲಿ ಸಾಕಷ್ಟು ಪ್ರತಿಭಟನೆಗಳಾಗ್ತಾ ಇದೆ. ನಿನ್ನೆ ಆದಂಥ ಘಟನೆ ನೋಡಿ ನಾವು ಈಗಾಗಲೇ ಸುಮಾರು 13 ದಿವಸದಿಂದನೂ ಸಹ ಜನಾಗ್ರಹ ಸಭೆ ಅಂತ ಹೇಳಿ ಇಡೀ 31 ಜಿಲ್ಲೆಯಲ್ಲೂ ನಮ್ಮ TB ಶೇಖರ್ ಸ್ವಾಮಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ಕೊಂಡ್ವಿ. ಇವತ್ತು ನಿನ್ನೆ ಸಮಾಧಾನ ಆಗಿದೆ. ಆದರೂ ಸಹ ಈ ಒಂದು ಧರ್ಮ ರಕ್ಷಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೆಲ್ಲ ಒಂದು 3,000 ಜನ ನಾವು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಉಡುಪಿ, ಮಂಗಳೂರು, ಬೆಳ್ತಂಗಡಿಯ ಎಲ್ಲ ಪದಾಧಿಕಾರಿಗಳು ಬೆಂಗಳೂರು, ತುಮಕೂರಿಂದ ಬಂದಿದ್ದೇವೆ. ಇವಾಗ ಧರ್ಮಾಧಿಕಾರಿಗಳನ್ನು ನಾವು ಭೇಟಿ ಮಾಡೋರಿದ್ದೇವೆ. ಈ ಒಂದು ಏನು ಪುಣ್ಯಕ್ಷೇತ್ರದಲ್ಲಿ ನಿನ್ನೆ ಆಗಿರತಕ್ಕಂಥ ಘಟನೆ ನೋಡಿ ಇಡೀ ಸಮಾಜ, ಇಡೀ ಹಿಂದೂ, ಇಡೀ ಕರ್ನಾಟಕದ ಎಲ್ಲರೂ ಭಾರಿ ಖುಷಿಯಾಗಿದ್ದಾರೆ. ಈಗ ಎಲ್ಲ ಇಲ್ಲಿಗೆ ಬಂದು ಧರ್ಮಾಧಿಕಾರಿಗಳನ್ನು ಕಂಡು ನಾವು ನಿಮ್ಮ ಜೊತೆಯಲ್ಲಿದ್ದೀವಿ, ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅನ್ನೋ ಘೋಷಣಾ ವಾಕ್ಯದೊಂದಿಗೆ ಎಲ್ಲ ಬರ್ತಾ ಇದ್ದಾರೆ. ಅದರಿಂದ ನಾವು ಎಷ್ಟು ವರ್ಷದಿಂದ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀರಿ, ನಿಮ್ಮ ಧಾರ್ಮಿಕ ಭಾವನೆ ಯಾವ ರೀತಿ ಧಕ್ಕೆ ಆಗಿದೆ ಅಂತ? ನಾನು ಸುಮಾರು ನನ್ನ ವರ್ಷ ಈಗ ಅದರ 67-68 ಸುಮಾರು 50 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ ಅಗಾಧವಾದಂಥ ಆಘಾತ ಆಗಿತ್ತು. ಇಲ್ಲಿ ಏನೂ ನಡೆದಿರಲ್ಲ, ಆದರೂ ಸಹ ಸುಳ್ಳು ಕಥೆಗಳನ್ನು ಕಟ್ಟಿ ಈ ಪ್ರಕಾರವಾಗಿ ಧರ್ಮಸ್ಥಳ ಮತ್ತು ಸನಾತನ ಧರ್ಮವನ್ನು ಅವಹೇಳನ ಮಾಡಬೇಕು ಅಂತ ಈ ಕಮ್ಯುನಿಸ್ಟ್ ಯಾರು ಇದ್ದಾರೆ ಅವರು ಏನು ಮಾಡ್ತಾಯಿದ್ರು ಅದನ್ನು ನೋಡಿ ನಮಗೆ ನೋವಾಗಿತ್ತು. ನಿನ್ನೆಯಿಂದ ನಮಗೆ ಸಮಾಧಾನ ಆಗಿದೆ. ಇವತ್ತು ನೋಡಿ ಸಾಕಷ್ಟು ಲಕ್ಷಾಂತರ ಜನ ಇವತ್ತು ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಇದೇ ಸಾಕ್ಷಿ. ಅಣ್ಣಪ್ಪ ಸ್ವಾಮಿ ಇರೋದು ಧರ್ಮಸ್ಥಳ ಕ್ಷೇತ್ರದಲ್ಲಿ, ಮಂಜುನಾಥ ಸ್ವಾಮಿ ಇರೋದು ಧರ್ಮಸ್ಥಳ ಕ್ಷೇತ್ರದಲ್ಲಿ, ಕಾವಂದ್ರಿ ಇರೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾಗಿ ನಿನ್ನೆಯಿಂದ ಎಲ್ಲ ಹೊರಗಡೆ ಬಂದಿದೆ ಅಂತ ನಾನು ಅದು ಭಾವಿಸ್ತಾ ಇದ್ದೀನಿ. ಮುಸುಕುದಾರಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಗಡು ಕೆಲಸ ಮಾಡ್ತಾ ಇದ್ದಾನೆ, ಈ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಮುಸುಕುದಾರಿ ಮತ್ತು ಅದರ ಹಿಂದೆ ಯಾರ್ಯಾರು ಇದ್ದಾರೆ ಅದು ಎಲ್ಲ ನಾವು ಗಮನಿಸ್ತವೇ ಇದ್ದೇನೆ. 13 ವರ್ಷದಿಂದ ಏನೇನು ನಡೀತಾ ಉಂಟು ಷಡ್ಯಂತ್ರ. ಇದು ಮಾತ್ರ ಅಲ್ಲ, ಈ ದೇವಸ್ಥಾನಕ್ಕೆ ಮಾತ್ರ ಅಲ್ಲ, ಶಬರಿಮಲೆಗೆ, ಕಾಶಿ, ತಿರುಪತಿ, ಹೀಗೆ ಒಂದೊಂದು ಧರ್ಮಕ್ಕೆ ನಡೀತಾನೇ ಉಂಟು, ನೋಡ್ತಾನೇ ಇದ್ದೇವೆ. ನಮ್ಮ ತಾಳ್ಮೆ ಎಲ್ಲಿವರೆಗೆ ಅಂದರೆ ನೋಡ್ತೇವೆ. ನಮ್ಮ ತಾಳ್ಮೆ ಅದು ಕಟ್ಟು ಆಯ್ತಂದರೆ ಮತ್ತೆ ಯಾರು ಹಿಂದೂ ಧರ್ಮದ ಎದುರಿಗೆ ಯಾರು ನಿಲ್ಲಕ್ಕೂ ಇಲ್ಲ ಇಲ್ಲಿ. ಆ ಥರ ನಮ್ಮ ಹೋರಾಟ ಸಹ ಉಂಟು. ಆದರೆ ನಮ್ಮ ಈ ಅಯ್ಯಪ್ಪ ಸೇವಾ ಸಮಾಜಂ ಇಂದ ನಾವು ನೋಡ್ತಾನೆ ಇದ್ದೇವೆ. ನಮಗೆ ಇವತ್ತು ವೀರೇಂದ್ರ ಹೆಗಡೆ ಅವರು ನಮ್ಮ ಮಹಾ ಪೋಷಕರು ಅಯ್ಯಪ್ಪ ಸೇವಾ ಸಮಾಜಂ. ನಾವು ಇಡೀ ಜಿಲ್ಲೆಯಲ್ಲಿ ನಾವು ಇವತ್ತು ಒಟ್ಟಾಗಿ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಹಾಗೂ ಎಲ್ಲ ಅಯ್ಯಪ್ಪ ಸೇವಾ ಭಕ್ತರು 3,000 ಜನ ನಾವು ಇವತ್ತು ಒಟ್ಟಾಗಿದ್ದೇವೆ ಇಲ್ಲಿ. ಅಂದರೆ ನಮ್ಮ ಧರ್ಮ ನಮಗೆ, ಇನ್ನೊಬ್ಬರ ಧರ್ಮ ಇನ್ನೊಬ್ಬರಿಗೆ, ನಮ್ಮ ಧರ್ಮಕ್ಕೆ ಯಾರೂ ನೀವು ಮಾತಾಡಲಿಕ್ಕೆ ಪ್ರವೇಶ ಮಾಡಬೇಡಿ. ಇದನ್ನು ನಾವು ನೇರವಾಗಿ ಹೇಳ್ತಾ ಇದ್ದೇವೆ. ಇನ್ನು ಹೀಗೆ ನೀವು ನಡೀತಾ ಇದ್ದರೆ ಇನ್ನು ಮುಂದಿನ ದಿನದಲ್ಲಿ ಅದು ಏನೋ ನೀವು ಅದನ್ನು ನೀವು ಹೂವೆ ಮಾಡಲಿಕ್ಕೂ ಮಿಗಿಲಾಗಿ ನಾವು ಅದನ್ನು ಹೋರಾಟ ಕೊಡ್ತೇವೆ. ಈಗ ಪ್ರಮುಖವಾಗಿ ಏನಂದರೆ ಇಂಥ ನಮ್ಮ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಇಂಥ ಒಂದಿಷ್ಟು ಆರೋಪಗಳು ಬರ್ತಾ ಇರುವಂಥದ್ದು. ಈ ಒಂದೆರಡು ದೇವಸ್ಥಾನ ಆಯ್ತು, ಈಗ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂಥವರಿಗೆ ಇಡೀ ನಮ್ಮ ಸಮಾಜ, ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತೀವಿ ನಾವು. ತಕ್ಕ ಶಿಕ್ಷೆಯನ್ನು ಅವರು ಇನ್ನು ಮುಂದೆಂದು ನಮ್ಮ ಧರ್ಮಸ್ಥಳವಾಗಲಿ, ನಮ್ಮ ವೀರೇಂದ್ರ ಹೆಗಡೆ ಅವರಿಗೆ ಮೇಲಾಗಲಿ, ಮಂಜುನಾಥನ ಮೇಲಾಗಲಿ, ಅವರೇನಾದರೂ ಮುಂದೆ ಬಂದಿದ್ದೇ ಆದರೆ ಅದು ಮುಂದೆ ನಡೆಯುವಂಥದ್ದು ಬಹಳ ಕಠೋರವಾದಂಥ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ಇದನ್ನು ಅವರು ಎಚ್ಚೆತ್ತುಕೊಳ್ಬೇಕು.
ಮತ್ತು ಇದಕ್ಕೆ ಸರ್ಕಾರ ಎಲ್ಲೋ ಹಿಂದಿನಿಂದ ಕುಮ್ಮಕ್ಕು ಕೊಡ್ತಾ ಇದೆ. ಆ ಸರ್ಕಾರಕ್ಕೂ ನಾನು ಎಚ್ಚರಿಕೆ ಕೊಡ್ತೀನಿ, ಬೇಡ, ನಮ್ಮ ಧರ್ಮಕ್ಕೆ ನೀವು ಬರಬೇಡಿ. ನಾವು ಯಾರಿಗೂ ನಾವು ತೊಂದರೆ ಕೊಡೋರಲ್ಲ. ನಾವು ಹಿಂದೂಗಳು ಶಾಂತಿಯನ್ನು ಪ್ರತಿಪಾದನೆ ಮಾಡತಕ್ಕಂಥವ್ರು. ನಾವು ನಮ್ಮ ಶಾಂತಿಗೆ ನೀವು ಭಂಗ ತರಬೇಡಿ. ನಮ್ಮನ್ನು ತಾಳ್ಮೆಯನ್ನು ದಯವಿಟ್ಟು ತಾವು ಯಾರೂ ಪರೀಕ್ಷೆ ಮಾಡಬೇಡಿ. ನಮ್ಮ ತಾಳ್ಮೆ ಮೀರಿದರೆ ಮುಂದೆ ನಡೆಯುವಂಥದ್ದು ಅದು ಇಡೀ ಪ್ರಪಂಚ ನೋಡ್ತದೆ. ಬರೀ ದೇಶ ಅಲ್ಲ, ಕರ್ನಾಟಕವಲ್ಲ, ಇಡೀ ವಿಶ್ವ ಈ ನಮ್ಮ ಹಿಂದೂ ಧರ್ಮಕ್ಕೆ ಯಾರು ಕುಚೋದ್ಯತೆ ಮಾಡಿದ್ದಾರೆ, ಧಕ್ಕೆ ತಂದಿದ್ದಾರೆ, ನಮ್ಮ ಧರ್ಮಕ್ಕೆ ವಿರೋಧವಾಗಿ ಮಾಡಿದ್ದಾರೆ, ಅವರಿಗೆಲ್ಲ ನಾವು ತಕ್ಕ ಉತ್ತರವನ್ನು ಕೊಟ್ಟೇ ಕೊಡ್ತೀವಿ.